ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರೀಡಿಂಗ್ ಅಪ್ಡೇಟ್ಸ್. ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹೋಗೋಣ ಮೊದಲನೇ ಅಪ್ಡೇಟ್. ಇದು ಸಿಕ್ಕಾಪುಟ್ಟ ಸೈಕಾಗುವಂಥ ಅಪ್ಡೇಟು. ನಜ್ಜಿ ಇದ್ಯಾಗುರು ನಿಜಾಲು ಇದು ರಿಯಾಲಿಟಿನಾಗುರು ಇದು ಅಂತ ಅನ್ಸ್ಬಿಡ್ತು. ಇಂಗ್ಲೆಂಡ್ ಟೀಮ್ನ ಹೆಡ್ ಕೋಚ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಅಪ್ಡೇಟು. ಅಂದರೆ ಇದು ರೂಮರ್ಸ್ ಅಷ್ಟೇ ಸ್ಪ್ರೆಡ್ ಆಗ್ತಿರೋದು. ಇವರು ಕೂಡ ಲಿಸ್ಟಲ್ಲಿ ಇದ್ದಾರೆ ಅಂತ. ಯಾರಪ್ಪ ಅನ್ನೋದು ರವಿ ಅಶ್ವಿನ್ ಅಂತ ಗುರು. ಆ್ಯಂಡಿ ಫ್ಲವರ್ಸ್ದು ನೆನೆಯಿಂದ ಸೌಂಡ್ ಆಗ್ತಿದೆ. ಆ್ಯಂಡಿ ಫ್ಲವರ್ ಹೆಸರು ಇವರೇ ಮುಂದೆಗಡೆ ಇದ್ದಾರೆ ಅಂತ. ಬಟ್ ಇವ್ರು ಮುಂದೆಗಡೆ ಇದ್ದಾರೆ ಅಂತ ಅಪ್ಡೇಟ್ ಇಲ್ಲ. ಬೋಟ್ನಲ್ಲಿ ಇವರು ಕೂಡ ಕಂಟೆಂಟ್ ಮಾಡ್ಬೋದು ಇಂಗ್ಲೆಂಡ್ ಟೀಮ್ನ ಹೆಡ್ ಕೋಚಿಗೆ, ಅದು ಇದು ಅಂತೆಲ್ಲ ಅಪ್ಡೇಟ್ ಇದೆ. ಬಟ್ ಇವ್ರು ಕಂಟೆಂಟ್ ಮಾಡ್ತಾರೋ ಮಾಡಲ್ವೋ ಅದು ಗೊತ್ತಿಲ್ಲ. ಆ್ಯಂಡ್ ಇವ್ರಿಗೆ ಸಿಗುತ್ತೋ ಸಿಗೋದಿಲ್ಲೋ ಅದು ಕೂಡ ಗೊತ್ತಿಲ್ಲ. ನನ್ನ ಪ್ರಕಾರ ಸಿಗೋದಿಲ್ಲ. ಆ್ಯಂಡ್ ಕಂಟೆಂಟ್ ಕೂಡ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೆ. ಸುಮ್ಮನೆ ಅವ್ರು ರಿಟೈರ್ ಆಗ್ಬಿಟ್ರು ಅಂತ ಸುಮ್ಮನೆ ರೂಮರ್ಸ್ ಸ್ಪ್ರೆಡ್ ಮಾಡ್ತಾರೆ ಅಷ್ಟೇ ಅಂತ ಅನ್ನಿಸ್ತಾ ಇದೆ. ಅದು ಬಿಟ್ಟು ನೋಡ್ತು ಅಂದರೆ ಇವರು ಇಂಗ್ಲೆಂಡ್ ಟೀಮ್ನ ಕೋಚ್ ಆಗಿ ಹೆಡ್ ಕೋಚ್ ಆಗಿ ನಾನಂತೂ ಮನ್ಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಅಂಡ್ ಅದಾಗೋದು ಕೂಡ ಇಲ್ಲ. ಅಪ್ಡೇಟ್ ನಂಬರ್ 2, ಪಾರ್ಥಿವ್ ಪಟೇಲ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ವಿ ಹ್ಯಾವೆಂಟ್ ಬೀನ್ ಏಬಲ್ ಟು ಫೈಂಡ್ ರಿಪ್ಲೇಸ್ಮೆಂಟ್ಸ್ ಫಾರ್ ಹಾರ್ದಿಕ್ ಪಾಂಡ್ಯ ಅಂಡ್ ಬುಮ್ರಾ ಫಾರ್ 10 years. The biggest thing in IPL is impact player. Bumrah's thing is different, but until the impact player is removed from IPL, India won't get all rounders they need ಅಂತ ಹೇಳಿದ್ದಾರೆ. ಸೊ ಇಂಪ್ಯಾಕ್ಟ್ ಪ್ಲೇಯರು ಬೇಸಿಕಲಿ ನೆಗೆಟ್ ಆಗಬೇಕು, ತೆಗೆದು ಈಚೆ ಕಡೆ ಬಿಸಾಕಿ ಕಿತ್ತು ಹೋಗಿಬೇಕು. ಒಬ್ಬ ಆಲ್ರೌಂಡರ್ನ ಗೇಮಿಂದ ಈಚೆ ಕಡೆ ಹಿಡಿದು ಯಾವುದು ಅಂದರೆ ಅದು ಇಂಪ್ಯಾಕ್ಟ್ ಪ್ಲೇಯರು. ಸೊ ಆಲ್ರೌಂಡರ್ ಜಾಸ್ತಿ ಒಂಥರ ರೆಸ್ಪಾನ್ಸಿಬಿಲಿಟಿನೇ ಇರೋದಿಲ್ಲ, ಅಷ್ಟೊಂದು ಆಲ್ರೌಂಡ್ ಪ್ರಾಮುಖ್ಯತೆನೇ ಅಷ್ಟೊಂದು ಇರೋದಿಲ್ಲ ಇಂಪ್ಯಾಕ್ಟ್ ಪ್ಲೇಯರಿಂದ. ಆದ್ರಿಂದ ಇಂಪ್ಯಾಕ್ಟ್ ಪ್ಲೇಯರ್ನ ತೆಗೆದಾಕ್ಬಿಡಿ ಅಂದರೆ 10 ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ. 10 ವರ್ಷಕ್ಕೆ ಮುಂಚೆ ಎಲ್ಲ ಏನು ಇಂಪ್ಯಾಕ್ಟ್ ಪ್ಲೇಯರ್ ಏನು ಇರಲಿಲ್ಲ. ಬಟ್ ಆದರೂ ಒಬ್ಬ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ನ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ. ನಿತೀಶ್ ಕುಮಾರ್ ರೆಡ್ಡಿ ಅವರಾದ್ಮೇಲೆ ಇವರು ಅಂತ ನಾವು ಅನ್ಕೊಂಡಿದ್ದು. ಬಟ್ ಅವ್ರಿಗೆ ನೋಡ್ತು ಅಂದರೆ ಸೀರೀಸ್ ಆಫ್ ಇಂಜುರೀಸ್ಗಳು ಒಂಥರ ಆಲ್ಮೋಸ್ಟ್ ಅರ್ಧ ವರ್ಷ ಅವ್ರು ಇಂಜುರಿಗಳಲ್ಲೇ ಇರ್ತಾರೆ. IPL ಟೈಮಲ್ಲಿ ಆಕ್ಟಿವ್ ಆಗ್ತಾರೆ, ಮತ್ತೆ ಇಂಜುರಿಗಳ ಸುರಿಮಳೆನೇ ಆಗುತ್ತೆ ನಿತೀಶ್ ಕುಮಾರ್ ರೆಡ್ಡಿಗೆ. ಸೊ ಅಷ್ಟು ಈಸಿ ಅಲ್ಲ ಒಬ್ಬ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಹುಡ್ಕೋದು ಅಂಡ್ ಬುಮ್ರಾ ಅಂತ ಪ್ಲೇಯರ್ನ ಹುಡ್ಕೋದು. ಅಪ್ಡೇಟ್ ನಂಬರ್ 3 ಇವಾಗ ಬರ್ತಾ ಇದೆ. ಅಪ್ಡೇಟು ರಿಲೇಟೆಡ್ ಟು ಅದೇ 50 ಓವರ್ನ 40 ಓವರ್ ಮಾಡಬೇಕು ODI ಫಾರ್ಮೆಟ್ನ ಅನ್ನೋ ಥರ ಇವಾಗ ಅಪ್ಡೇಟ್ಗಳೆಲ್ಲ ಬಂದಿದ್ವಲ್ಲ. ರೀಸೆಂಟಾಗಿ ಪ್ರಪೋಸ್ ಆಗುತ್ತೆ ಈ ಮಾಡಲ್ನ ತರಬೇಕು ಅನ್ನೋ ಥರ ಎಲ್ಲ. ಸೊ ಇವಾಗ ಆಗಿರುವಂಥ ICC ಆ್ಯನ್ಯುವಲ್ ಕಾನ್ಫರೆನ್ಸಲ್ಲಿ ಬಂದಿರುವಂಥ ಅಪ್ಡೇಟ್ ಇದು. 50 ಓವರ್ನ 50 ಓವರ್ ಆಗೇ ಇರೋದಕ್ಕೆ ಬಿಡ್ತೀವಿ. ಸದ್ಯಕ್ಕಂತೂ ಯಾವುದೇ ಚೇಂಜಸ್ನ ಮಾಡೋದಿಲ್ಲ. ಇನ್ನು ಗೋಯಿಂಗ್ ಫಾರ್ವರ್ಡ್ ಫ್ಯೂಚರಲ್ಲಿ ಬೇಕಾದ್ರೆ ಚೇಂಜಸ್ ಆಗ್ಬೋದು. 50 ಓವರ್ ಆಗೇ ಇರುತ್ತೆ. ಆ್ಯಂಡ್ 2027 ವರ್ಲ್ಡ್ ಕಪ್ ಏನಿದೆ ಇದು 50 ಓವರ್ ನಡೆಯುತ್ತೆ, 40 ಓವರ್ ನಡೆಯೋದು ಅದೆಲ್ಲ ಏನಿಲ್ಲ. ಒಟ್ಟಲ್ಲಿ ಪ್ರಪೋಸ್ ಆಗಿತ್ತು ಈ ಮಾಡಲ್ಲು ಹಿಂಗಾಗಬೇಕು ಅಂತ, ಓವರ್ ರಿಲೀಸ್ ಮಾಡಬೇಕು ಅನ್ನೋಂಥದ್ದು. ಸೊ ಇದು 50 ಓವರ್ ಆಗಿರುತ್ತೆ ಅಂತ ICC ಅವರು ಕನ್ಫರ್ಮ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 4, ಅಶ್ವಿನ್ ಹೆಸರು ಸಿಕ್ಕಾಪಟ್ಟೆ ಆಶ್ಚರ್ಯಕರವಾಗಿ ಮೂಡಿ ಬಂತು. ಬಟ್ ರಿಯಾಲಿಟಿ ನೋಡ್ತು ಅಂತಂದರೆ ಇವರು ಕಂಟೆಂಟ್ ಮಾಡ್ಬೋದು ಆ್ಯಂಡ್ ಇವ್ರಿಗೆ ಪ್ರಿಫರೆನ್ಸ್ ಜಾಸ್ತಿನೂ ಕೊಡ್ಬೋದು. ECB ಅವರು, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಕೋಚ್ ಪೊಸಿಷನ್ಗೆ ಅಂತ ಈಗ ಅಪ್ಡೇಟ್ ಬಂದಿದೆ. ಮೈನ್ ಪ್ರಿಫರೆನ್ಸಲ್ಲಿ ಇರ್ತಾರೆ ಆ್ಯಂಡಿ ಫ್ಲವರು. ಸೊ ಇವರಿಲ್ಲ ಅಂತ ಅಂದರೆ ಬೇರೆಯವ್ರನ್ನೆಲ್ಲ ನೋಡಬಹುದು ಅನ್ನೋ ಥರ. ಇನ್ ಕೇಸ್ ಆ ಥರ ಅವರು ಇವ್ರ ಡಿಮ್ಯಾಂಡ್ಸ್ಗಳು ಜೊತೆಗೆ ಅವ್ರು ಹೇಳೋವಂಥದ್ದೆಲ್ಲ ಹೊಂದಾಣಿಕೆ ಆಯಿತು ಅಂತಂದರೆ ಆ್ಯಂಡಿ ಫ್ಲವರ್ಗೆ ಹೋಗುತ್ತೆ. ಇಲ್ಲ ಅಂದರೆ ಬೇರೆಯವ್ರ ಕಡೆ ಬರುವಂಥ ಲಕ್ಷಣಗಳು ಇದೆ. ಸೊ ಆ್ಯಂಡಿ ಫ್ಲವರ್ಸ್ ಮೈನ್ ಕಂಟೆಂಡರ್ ಆಯಿತು ಅಂತಂದರೆ ಜೊತೆಗೆ ರಿಚರ್ಡ್ ವಾಸನ್ ಅವರು ಇದ್ದಾರೆ, ರಾಹುಲ್ ಡ್ರಾವಿಡ್ ನಮ್ಮ ಇಂಡಿಯಾ ಕಡೆಯಿಂದ ಅಲ್ಲೋಗ್ಬಿಟ್ಟು ಕೋಚಿಂಗ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ. ಆ್ಯಂಡ್ ಇದೇನು ಕ್ಲಿಯರ್ ಕಟ್ ಕ್ಲಾರಿಟಿ ಎಲ್ಲೂ ಕೂಡ ಅಫಿಷಿಯಲಿ ಬಂದಿಲ್ಲ. ಇವರಾಗ ಅವರೇ ಹೇಳಿರೋದು ಅಥವಾ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಹೇಳಿರೋದು. ಸೊ ಜಸ್ಟ್ ಕಂಟೆಂಡರ್ಸ್ ಅಂತ ಹೇಳ್ಬೋದು ಅಷ್ಟೇ. ಆ್ಯಂಡ್ ಕುಮಾರ ಸಂಗಕಾರ್ ಅವರು ಇದೆಲ್ಲ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಆಮೇಲೆ ಫ್ಲಿಂಟ್ ಆಫ್ ಅವರು ಇದ್ದಾರೆ, ಆಮೇಲೆ ಮೈಕ್ ಹಸನ್ ಅವರು, ಆಮೇಲೆ ಜಸ್ಟಿನ್ ಲ್ಯಾಂಗರ್ ಅವರು ಕೂಡ ಇದ್ದಾರೆ. ಸೊ ಎಲ್ಲ ನೋನ್ ನೇಮ್ಸ್ಗಳೇನೆ, ಏನು ಯಾರು ಕೋಚಿಂಗೇ ಮಾಡಿಲ್ಲ, ಫಸ್ಟ್ ಟೈಮ್ ಕೋಚಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಎಲ್ಲ ಏನಿಲ್ಲ. ಎಲ್ಲರೂ ಕೋಚಿಂಗ್ ಮಾಡಿ ಅನುಭವ ಸಿಕ್ಕಾಪಟ್ಟೆ ಇರುವಂಥ ಕೋಚಸ್ಗಳನ್ನೇ ಇರೋದು ಇಲ್ಲಿ. ಸೊ ನೋಡೋಣ ಯಾರಿಗೆ ಸಿಗುತ್ತೆ ECBಯ ಕೋಚ್ ಪೊಸಿಷನ್ ಅಂತ. ಅಪ್ಡೇಟ್ ನಂಬರ್ 5, ಯುವರಾಜ್ ಸಿಂಗ್ ಅವರು ಟರ್ಮಿನೇಟರ್ ಪದನ ಉಪಯೋಗಿಸಿದ್ರೆ. ಐ ಆಲ್ವೇಸ್ ಕಾಲ್ ಮೈ ಸೆಲ್ಫ್ ಎ ಟರ್ಮಿನೇಟ್ ಮಾಡಿ ಬಿಸಾಕ್ಬಿಡ್ತಿದೆ ಅನ್ನೋ ಥರ ಇವರು ಫೀಲ್ ಮಾಡ್ತಿರೋದು. ನಾವು ದೇರ್ ಈಸ್ ಟರ್ಮಿನೇಟರ್ 4 ಅಂತ ಹೇಳಿದರೆ. ಅಭಿಷೇಕ್ ಶರ್ಮಾ ಹೂ ಇಸ್ 4 times ಬೆಟರ್ ದೆನ್ ಮೀ. ಆ್ಯಂಡ್ ಅಂದರೆ ನೋಡಿ, ಒಬ್ಬ ಲಿಜೆಂಡು 6 ಬಾಲ್ಗೆ 6 6 ಹೊಡೆದಿರುವಂಥವ್ರು ವರ್ಲ್ಡ್ ಕಪ್ಸಲ್ಲಿ. ಸೊ ಇವರು ಹೇಳ್ತಾರೆ ಅಂತಂದರೆ ಇನ್ನೊಬ್ಬ ಪ್ಲೇಯರ್ಗೆ ಇವರು ಟರ್ಮಿನೇಟರು ಆ್ಯಂಡ್ 4 times ಬೆಟರ್ ಬ್ಯಾಟರು, ನನಗಿಂತ 4 times ಬೆಟರ್ ಇದ್ದಾರೆ ಅಂತ ಒಬ್ಬ ಯಂಗ್ಸ್ಟರ್ಸ್ಗೆ ಒಬ್ಬ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರು, ಒಂಥರ ಎಷ್ಟೋ ಜನಕ್ಕೆ ಐಡಲ್ ಆಗಿರುವಂಥ ಪ್ಲೇಯರ್ ಒಬ್ಬರು ಹೇಳ್ತಾರೆ ಅಂತಂದರೆ, ಇನ್ಫ್ಯಾಕ್ಟ್ ಅವ್ರಿಗೇನೆ ಐಡಲ್ಲು, ಅಭಿಷೇಕ್ ಶರ್ಮಾಗೇ ಇವ್ರು ಐಡಲ್ಲು. ಸೊ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಅಂತಂದರೆ ನನಗಿಂತ 4 ಬಿಟ್ಟು ಜಾಸ್ತಿ ಅಂತ. ಸೊ ಅದು ಖಂಡಿತ ಒಬ್ಬ ಯಂಗ್ಸ್ಟರ್ಗೆ ಒಂಥರ ಖುಷಿ ಕೊಡುತ್ತೆ. ಆ್ಯಂಡ್ ಖುಷಿ ಅಂತೂ 100% ಕೊಟ್ಟೇ ಕೊಡುತ್ತೆ. ಅವ್ರು ಎಂಥ ಫ್ಲಾಪ್ ಶೋಲ್ ಇದ್ರೂ ಕೂಡ. ಈ ಕಡೆ ವೈಭವ್ ಸೂರ್ಯವಂಶಿ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವರು ಕೂಡ ಟರ್ಮಿನೇಟರ್ ಇದ್ದಂಗೆ ಆ ಒಂದು ಎಂಗೇಜಲ್ಲಿ. ಸೊ ಆ ಥರ ಟರ್ಮಿನೇಟ್ ಮಾಡುವಂಥ ಒಂದು ಪ್ರದರ್ಶನಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಅಂದರೆ ಈ ಸೀರೀಸ್ ಎಲ್ಲ ಕರೆಂಟ್ಲಿ ಅವ್ರನ್ನ ತೊಗೊಂಡಿಲ್ಲ ಗಣನೆಗೆ. IPL ಪರ್ಫಾರ್ಮೆನ್ಸ್ ಅದು ಇದೆಲ್ಲ ನೋಡಿಕೊಂಡು ಸಿಕ್ಕಾಪಟ್ಟೆ ಹೇಳಿದ್ದಾರೆ. ಆ್ಯಂಡ್ ಅಭಿಷೇಕ್ ಶರ್ಮಾ ಪ್ರೂವ್ ಮಾಡಿದ್ದಾರೆ ಇವರು. ಇನ್ನು ವೈಭವ್ ಸೂರ್ಯವಂಶಿ ಪ್ರೂವ್ ಮಾಡ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಸಾಕಷ್ಟು ಪ್ರೂವ್ ಮಾಡಿದ್ದಾರೆ ಇಂಡಿಯನ್ ಟೀಮ್ಗಾಗಿರಲಿ IPL ಆಗಿರಲಿ. ಸೊ 4 ಪಟ್ಟು ಬೆಟರ್ ಅಂತ ಹೇಳೋದಿದೆಯಲ್ಲ ಗುರು.
ನೆಕ್ಸ್ಟ್ ಲೆವೆಲ್ ಇದು. ಅಪ್ಡೇಟ್ ನಂಬರ್ 6, ಬಿಗಸ್ IPL ಅಪ್ಡೇಟ್ ಬರ್ತಾ ಇರೋದು ಮಗ. ಸಾಕಷ್ಟು ವರ್ಷ ಒಂದು ಕಾಂಬಿನೇಷನ್ ಇತ್ತು, MS ಧೋನಿ ಫ್ಲೆಮಿಂಗ್ಸ್ ಅನ್ನೋಂಥ ಕಾಂಬಿನೇಷನು. ಸೊ ಇವಾಗ ಕಳಚಿ ಬಿದ್ದಿದೆ ಅನ್ನೋದು ಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಅಂಡ್ ನೆಕ್ಸ್ಟ್ ಸೀಸನ್ MS ಧೋನಿ ಅವರು ಆಡದೇ ಇದ್ರು ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಯಾಕೆಂದರೆ ಸ್ಟೀಫನ್ ಫ್ಲೆಮಿಂಗ್ಸ್ ಅವರು ಅವರ IPL ಕೆರಿಯರ್ಗೆ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ ಅಂತ. ಅಂದರೆ CSKಗೆ ಸ್ಟೆಪ್ ಡೌನ್ ಆಗಿದ್ದಾರೆ, ಹೆಡ್ ಕೋಚ್ ಪೊಸಿಷನಿಂದ CSKಗೆ ಸ್ಟೆಪ್ ಡೌನ್ ಆಗಿದ್ದಾರೆ. ಗೊತ್ತಿಲ್ಲ ಬೇರೆ ಟೀಮಿಗೆ ಕೋಚಿಂಗ್ ಮಾಡ್ದಿಲ್ವ ಅಂತ. ನನ್ನ ಪ್ರಕಾರ ಮಾಡಿದ್ರು ಡೌಟು, ಯಾಕಂದರೆ ಅಷ್ಟು ವರ್ಷ ಇದ್ದಾರೆ ಒಂದೇ ಟೀಮಲ್ಲಿ. ಆ್ಯಂಡ್ CSK ಇವ್ರಿಗೇನು ಇದನ್ನು ಮಾಡಿರೋದಿಲ್ಲ, ನೀವು ಹೋಗಿ ಅಂತ ಏನು ಹೇಳಿರೋದಿಲ್ಲ ಅಂತ ಕಾಣಿಸುತ್ತೆ. ನೋಡೋಣ, ಗೊತ್ತಿಲ್ಲ, ಏನಾದ್ರು ಆಗ್ಬೋದು, ಬೇರೆ ಟೀಮ್ ಕರಿಬೋದು ಅಥವಾ ಇವ್ರು ಹೋದ್ರೂ ಹೋಗ್ಬೋದು. ಬಟ್ CSKಗೂ ಇವ್ರಿಗೂ ಮಧ್ಯ ಇದ್ದಂಥ ಒಂದು ಬಾಂಡ್ ಇವಾಗ ಕಟ್ ಆಗಿದೆ. ಅವರು ಸ್ಟೆಪ್ ಡೌನ್ ಆಗಿದ್ದಾರೆ CSK ಹೆಡ್ ಕೋಚ್ ಪೊಸಿಷನ್ಗೆ. ಸೊ ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಏನೆಲ್ಲ ಸಾಧನೆಗಳೆಲ್ಲ ಮಾಡಿದ್ದಾರೆ ಅಂತ ತೆಗೆದು ನೋಡ್ತಂದ್ರೆ CSKಗೆ ಆಡಿದ್ದಾರೆ ಫ್ಲೆಮಿಂಗ್ಸು ಧೋನಿಯವ್ರ ಜೊತೆಗೆ. ಆ್ಯಂಡ್ ಅವ್ರಿಗೆ ಕೋಚಿಂಗು ಕೂಡ ಮಾಡಿದ್ರು, ಸಾಕಷ್ಟು ವರ್ಷ CSKಗೆ ಕೋಚಿಂಗ್ನ ಮಾಡಿದ್ದಾರೆ. ಸೊ ಇಂಥ ಒಬ್ರು ಕೋಚ್ ಅಂದರೆ ಇಷ್ಟು ವರ್ಷ ಒಬ್ರು ಕೋಚ್ ಇರಲ್ಲ ಗುರು. ಯಾವ ಟೀಮಲ್ಲೂ ಕೂಡ ಯಾವುದೇ IPL ಟೀಮ್ನ ತೊಗೊಂಡು ನೋಡಿ, ಇಷ್ಟು ವರ್ಷ ಸ್ಟೀಫನ್ ಫ್ಲೆಮಿಂಗ್ಸ್ ಇದ್ದಷ್ಟು ವರ್ಷ ಒಂದೇ ಟೀಮಲ್ಲಿ ಕೋಚಿಂಗ್ ಮಾಡಿರುವಂಥವ್ರು ಯಾರು ಕೂಡ ಇಲ್ಲ. ವಿರಾಟ್ ಕೊಹ್ಲಿ ನೋಡಿದ್ವಿ ನಾವು, ಒಂದೇ ಟೀಮಲ್ಲಿ ಆಡಿರುವಂಥ ಪ್ಲೇಯರ್ ನೋಡಿದ್ದೀವಿ. ಬಟ್ ಒಂದೇ ಟೀಮಲ್ಲಿ ಕೋಚಿಂಗ್ ಮಾಡಿರುವಂಥ ಪ್ಲೇಯರ್ ಸಾಕಷ್ಟು ವರ್ಷ ಯಾವ ಕೋಚು ಕೂಡ ಇಲ್ಲ, ಇವರು ಮಾತ್ರನೇ ಇರೋದು. ಸೊ ಇಂಥ ಒಂದು ಲೆಜೆಂಡ್ ಅಂತ ನೆನ್ಕೊಡಿ. CSK ತೊಗೊಂಡು ನೋಡ್ತಾರೆ, CSK ಫ್ಯಾನ್ಸ್ಗೆ ಇವ್ರು ಖಂಡಿತ ಲೆಜೆಂಡೇ. ಸೊ ಇವ್ರು ಇವಾಗ ಸ್ಟೆಪ್ ಡೌನ್ ಆಗಿದ್ದಾರೆ ಅಂತಲೇ ಖಂಡಿತ CSK ಫ್ಯಾನ್ಸ್ಗಳಿಗೆ ಒಂಥರ ಹರ್ಟ್ ಆಗೇ ಆಗುತ್ತೆ. ಏನಿಲ್ಲ ನೋಡಿದೀವಿ ಸ್ಟೀಫನ್ ಫ್ಲೆಮಿಂಗ್ಸ್ ಅವರ ಒಂದು ಪೀರಿಯಡಲ್ಲಿ ಅಂತ ಅಷ್ಟು ಟ್ರೋಫೀಸ್ಗಳನ್ನ ನೋಡ್ಬಿಟ್ಟಿದೀವಿ ಅಂತ. ಅಪ್ಡೇಟ್ ನಂಬರ್ 7, ಹರ್ಷ ಬೋಗ್ಲೆ ಅವರು ಒಂದು ಪೋಸ್ಟ್ನ ಹಾಕೊಂಡಿದ್ದಾರೆ. ಸ್ಟೆಪ್ ಡೌನ್ ಆಗ್ತಾ ಇದ್ದಂಗೆ CSK ಹೆಡ್ ಕೋಚು. ಸೊ ವಿ ಯೂಸ್ ದ ಎಕ್ಸ್ಪ್ರೆಷನ್ ಎಂಡ್ ಆಫ್ ಎನ್ ಎರಾ ಟು ಲೂಸ್ಲಿ ಸಮಥಿಂಗ್, ಬಟ್ ಸ್ಟೀಫನ್ ಫ್ಲೆಮಿಂಗ್ಸ್ ಮೂವಿಂಗ್ ಅಂತ ಹಾಕಿದರೆ. ಚೆನ್ನೈ IPL ಅಂದರೆ CSK is precisely that. It was a beautiful partnership, ಧೋನಿ ಫ್ಲೆಮಿಂಗ್ಸ್ ಅಂಡ್ CSK ಟಾಪ್ ಕೋಚ್ ಅಂತ ಮೆನ್ಷನ್ ಮಾಡಿಬಿಟ್ಟು, ಅದೇ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಅನ್ನೋದು ಇತ್ತು ಧೋನಿದು ಇವ್ರದ್ದು. ಇವಾಗ ಒಂಥರ ನಮಗೆ ಒಂಥರ ಫೀಲ್ಸ್ ಸ್ಯಾಡ್. CSK ಫ್ಯಾನ್ ಅಲ್ಲ ಅಂದ್ರೂ ಕೂಡ ಹೌದು, ಒಂದು ಕಾಂಬೋ ಇತ್ತು. IPL ಎಲ್ಲ ಬೆಳೆಯೋದಕ್ಕೆ ಇವರೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಇವರು. IPL ಒಬ್ಬರಿಂದ ಬೆಳೆದಿಲ್ಲ, ಸಾಕಷ್ಟು ಜನದಿಂದ IPL ಬೆಳೆದಿದೆ. ಅದರಲ್ಲಿ ಒಬ್ಬರು ಕೂಡ ಸ್ಟೀಫನ್ ಫ್ಲೆಮಿಂಗ್ಸ್ ಅವರು. ಸೊ ನಾವು CSK ಹೆಡ್ರೇ ಆಗಿರ್ಬೋದು, ಅಂದರೆ CSK ಇಷ್ಟಪಡದೇ ಇರ್ಬೋದು, ಬಟ್ ಕೊಡುಗೆ ಇದೆ IPLನ ಗ್ರೋತಿಗೆ. CSKಯ ಕೊಡುಗೆ ಆಗಿರಲಿ, MS ಧೋನಿಯ ಕೊಡುಗೆ ಆಗಿರಲಿ, ಸ್ಟೀಫನ್ ಫ್ಲೆಮಿಂಗ್ಸ್ ಅವರ ಕೊಡುಗೆ ಆಗಿರಲಿ, ಸಿಕ್ಕಾಪಟ್ಟೆ ಇದೆ. ಅಪ್ಡೇಟ್ ನಂಬರ್ 8, ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಜೋಕ್ ಅಂತ ಹೇಳ್ಬಿಟ್ಟಿದ್ದಾರೆ. ದ ಜೋಕ್ ಇಸ್ ದಟ್ ಶಿವಮ್ ದುಬೆ ಇಸ್ ರಿಪ್ಲೇಸ್ಮೆಂಟ್ ಫಾರ್ ನಿತೀಶ್ ಕುಮಾರ್ ರೆಡ್ಡಿ ಇನ್ ದ ODI side. What great thing has Dubey done to keep ಗೆಟಿಂಗ್ ಪಿಕ್ಡ್ ಎವ್ರಿ ವೇ. ದುಬೆ ಅದೆಂಥ ಕೆಲಸ ಮಾಡ್ಬಿಡೋರಪ್ಪ. ODIs ಅಲ್ಲಿ ನೀವು ಎಲ್ಲ ಕಡೆ ಪ್ರೂವ್ ಮಾಡೋವಂಥದ್ದು. ಅಂದರೆ T20s ಏನೋ ತಗೊಳ್ತಿದ್ದೀರಾ, ಓಕೆ. ರೀಸೆಂಟಾಗಿ IPL ಕೂಡ ಏನು ಆಡಿಲ್ಲ. ಅಲ್ಲಿ ಎಲ್ಲ ಕಡೆ ಪಿಕ್ ಮಾಡೋವಂಥ ದೊಡ್ಡ ಕೆಲಸನ ಏನು ಮಾಡ್ಬಿಟ್ಟವ್ರಲ್ಲಿ ಶಿವಮ್ ದುಬೆ ಅವರು ಅನ್ನೋ ಥರ ಅವ್ರು ಕ್ವಶನ್ ಮಾಡ್ತಾ ಇದ್ದಾರೆ. ಬೇರೆ ವಿಧಿ ಇಲ್ವಾ ಇಂಡಿಯನ್ ಟೀಮಿಗೆ? ಬೇರೆ ಯಾರು ಸಿಗ್ತಾ ಇಲ್ವಾ? ಯಾರು ಇಲ್ವೇ ಇಲ್ವಾ? ಇವ್ರನ್ನ ಬಿಡ್ತು ಅಂತಂದರೆ ಅಟ್ಲೀಸ್ಟ್ ಲಿಸ್ಟೇ ಫಾರ್ಮೇಟ್ ತೆಗೆದು ನೋಡಿದ್ರೆ ಡೊಮೆಸ್ಟಿಕಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅವ್ರಿಗಾರು ಅವಕಾಶ ಕೊಡ್ತಾ ಇದ್ದೀರಾ? ಶಿವಮ್ ದುಬೆನ ಎಲ್ಲ ಕಡೆ ಆಡಿಸೋವಂಥದ್ದು ಅವ್ರು ಏನು ಮಾಡಿದ್ದಾರೆ ಫಸ್ಟ್ ಅದನ್ನು ಹೇಳಿ ನಮಗೆ ಅಂತ ಅವರು ಕ್ವೆಶನ್ ಮಾಡ್ತಾರೆ. ಕ್ವೆಶನ್ ಮಾಡಿದ್ರೆ ತಪ್ಪೇನಿಲ್ಲ. ಶಿವಮ್ ದುಬೆ ಡುಬಾಕ್ ಪ್ಲೇಯರ್ ಅಂತ ಕೂಡ ಹೇಳೋದಕ್ಕಾಗಲ್ಲ. T20 ಸರ್ಕ್ಯೂಟ್ ತೊಗೊಂಡು ನೋಡ್ತು ಅಂದಾಗ ಚೆನ್ನಾಗಿ ಆಡುವಂಥ ಪ್ಲೇಯರ್ನೇ. ಬಟ್ ODIs ಅಂತ ಬಂದಾಗ ಶಿವಮ್ ದುಬೆ ಅಂತ ಮಟ್ಟದ ಏನು ಪ್ರೂವ್ ಏನು ಮಾಡಿಲ್ಲ. ODIs ಎಲ್ಲ ಆಡೋವಷ್ಟು ಪ್ರೂವ್ ಏನು ಮಾಡಿಲ್ಲ ಖಂಡಿತ. ಆ್ಯಂಡ್ ಅವ್ರನ್ನ ಸ್ಟ್ರೈಟ್ ಅವೇ ಲೆವೆಲ್ ಹೇಳ್ಕೊಂಬಂದ್ರು ಇವತ್ತು ಅಂದರೆ ನಾನು ಡಿಸಪಾಯಿಂಟ್ ಆಗ್ತೀನಿ ಗುರು, ಸೀರಿಯಸ್ಲಿ. ಇಶಾನ್ ಕಿಶನ್ಗೆ ಪ್ರಿಫರೆನ್ಸ್ ಜಾಸ್ತಿ ಇರಬೇಕು ಇವ್ರಿಗೆ ಕಂಪೇರ್ ಮಾಡ್ತು ಅಂತಂದಾಗ. ಏನೋ ಒಂದು 2 ಓವರ್ ಬೌಲಿಂಗ್ ಆಗ್ತಾರೆ ಅಂತ ಅನ್ನೋ ಮಾತ್ರಕ್ಕೆ, ಸುಮ್ಮನೆ ಹಾಕ್ಬೋದು ಅನ್ನೋ ಮಾತ್ರಕ್ಕೆ ಕರ್ಕೊಂಬಂದ್ಬಿಟ್ಟು ಆಡಿಸುವಂಥದ್ದು ಸ್ಟ್ರೈಟ್ ಅವೇ ಲೆವೆನಲ್ಲಿ ನನ್ನ ಪ್ರಕಾರ ಅದು ಶೋಭೆ ತರೋದಿಲ್ಲ. ನೋಡೋಣ ಅದೇನಾಗುತ್ತೆ ಅಂತ ಕತೆ ಇವತ್ತು. ಮತ್ತೆ ಸಿಗುವ ಅಂದರೆ ನಾಳೆ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಲೈಕ್ ಓದಿಸಿ.